ಸ್ನೇಹಿತರೆ, ನಮ್ಮ ವ್ಯೂವರ್ಸ್ ಒಬ್ಬರು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ದಾರೆ. ಏನಂತ ಹೇಳಿದ್ರೆ, ಸರ್ ನಮ್ಮ ಪ್ಲೇಸ್ನಲ್ಲಿ ಬೇರೆಯವರು ಮನೆ ಕಟ್ಟುತ್ತಿದ್ದಾರೆ, ನಾವು ಸ್ಟೇ ಆರ್ಡರ್ ತಗೊಳ್ಳೋಕ್ಕಿಂತ ಮೊದಲು ಅವರು ನಮ್ಮ ವಿರುದ್ಧ ಕೇವೇಟ್ ಹಾಕಿದ್ದಾರೆ, ಈಗ ನಮ್ಮ ಮುಂದಿನ ದಾರಿ ಏನು ಮಾಡಬೇಕು ಅಂತ ಹೇಳಿ ಒಂದು ಕಮೆಂಟ್ ಹಾಕಿದ್ದಾರೆ. ಸ್ನೇಹಿತರೆ, ಈ ಒಂದು ಸಿವಿಲ್ ಸೂಟನ್ನು ಎಕ್ಸ್ಪರ್ಟಿ ಆರ್ಡರ್ ಮಾಡಬಾರ್ದು ಅನ್ನೋಕ್ಕೋಸ್ಕರ ಒಂದು ಕೇವೇಟನ್ನು ಹಾಕಿರ್ತಾರೆ. ಆದರೆ ಕೇವೇಟ್ ಹಾಕಿದ್ದಾರೆ ಅನ್ನೋ ಪಕ್ಷಕ್ಕೆ ನಿಮಗೆ ಯಾವುದೇ ರೀತಿ ಸ್ಟೇ ಸಿಗೋದಿಲ್ಲ ಅನ್ನೋದನ್ನ ಮರೆತುಬಿಡಿ. ನೀವು ಕೇವೇಟ್ ಹಾಕಿರೂ ಸಹ ನಿಮಗೆ ಸ್ಟೇ ಸಿಗುತ್ತೆ. ಯಾಕಂತ ಹೇಳಿದ್ರೆ, ಯಾರು ಒಂದು ಕೇಸನ್ನು ಹಾಕ್ತಾ ಇದ್ದಾರೋ ಅವ್ರಿಗೆ ಒಂದು ಕೇವೇಟಿನ ಫೈಲ್ ಮಾಡ್ತಿದ್ದಾರೋ ನಂತರದಲ್ಲಿ ನೀವು ಒಂದು ಸಿವಿಲ್ ಸೂಟ್ ಹಾಕಿ ನೀವು ಸ್ಟೇ ಆರ್ಡರ್ನ ಕೇಳಿದರೆ ಖಂಡಿತವಾಗ್ಲೂ ನಿಮಗೂ ಸ್ಟೇ ಆರ್ಡರ್ ಸಿಗುತ್ತೆ. ಆದರೆ ಕೇವೇಟ್ ಯಾರು ಅರ್ಜಿ ಹಾಕಿರ್ತಾರೆ ಅವರಿಗೆ ಒಂದು ನೋಟಿಸ್ ಹೋಗಿ ಅವ್ರು ಬಂದು ನ್ಯಾಯಾಲಯಕ್ಕೆ ಒಂದು ತಕರಾರು ಅರ್ಜಿನ ಸಲ್ಲಿಸಿ ನಂತರದಲ್ಲಿ ಇಬ್ಬರು ಪಕ್ಷಕಾರರ ಆರ್ಗ್ಯುಮೆಂಟನ್ನು ಕೇಳಿದ ಮೇಲೆ ನಿಮಗೆ ಒಂದು ಆದೇಶನ ಮಾಡುತ್ತಾರೆ, ಸ್ಟೇ ಆರ್ಡರ್ ಕೊಡಬೇಕಾ ಕೊಡಬಾರ್ದಾ ಅಂತ. ನಿಮ್ಮಲ್ಲಿ ದಾಖಲಾತಿಗಳು ಸರಿಯಾಗಿದ್ದರೆ, ಮೇಲ್ನೋಟಕ್ಕೆ ನಿಮ್ಮ ಪ್ರಾಪರ್ಟಿ ಕರೆಕ್ಟಾಗಿದೆ, ನಿಮಗೆ ಸ್ಟೇ ಕೊಡ್ಬೋದು ಅನ್ನೋದೇನಾದ್ರು ಕೋರ್ಟ್ಗೆ ಮನವರಿಕೆ ಆದರೆ ಖಂಡಿತವಾಗ್ಲೂ ಕೇವೇಟ್ ಅರ್ಜಿಯನ್ನು ಹಾಕಿದ್ರೂ ಸಹ ನೀವು ಒಂದು ಸ್ಟೇ ಆರ್ಡರ್ನ ಪಡ್ಕೋಬೋದು. ಸ್ನೇಹಿತರೆ, ಕೇವೇಟ್ ಹಾಕಿದಾರೆ ಅನ್ನೋ ಮಾತ್ರಕ್ಕೆ ನಿಮಗೆ ಸ್ಟೇ ಆರ್ಡರ್ ಸಿಗೋದಿಲ್ಲ ಅನ್ನೋದು ಸುಳ್ಳು. ಥ್ಯಾಂಕ್ ಯು.